ರಾಜ್ಯ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಅಸಮಾಧಾನಗಳು ಶುರುವಾಯಿತು. ಕೆಲವು ಶಾಸಕರುಗಳು ನೇರವಾಗಿ ಬಂದು ಸಚಿವರ ಮೇಲೆ ಆರೋಪ ಮಾಡಿದ್ರು, ಮಾಧ್ಯಮಗಳ ಮುಂದೆ ಮಾತಾಡಿದ್ರು. ಡಿ ಕೆ ಶಿವಕುಮಾರ್ ಹೋಗಿ ಸುರ್ಜೇವಾಲಾ ಅವರನ್ನು ರಾಜ್ಯಕ್ಕೆ ಕರೆಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆದರು. ಆದರೆ ಸುರ್ಜೇವಾಲಾ ಅವರು ಏನು ಹೈಕಮಾಂಡ್ ಅಲ್ವಾ, ನಮ್ಗೆ ಅನುದಾನ ಕೊಡೋ CM DCM. ಸುರ್ಜೇವಾಲಾ ಅವರು CM DCMನ್ನೇ ದೂರ ಇಟ್ಕೊಂಡು ನಮ್ಮ ಯಾವ ಸಮಸ್ಯೆಗಳನ್ನು ಕೇಳಿ ಏನು ಪ್ರಯೋಜನ ಅನ್ನುವಂಥ ಮತ್ತೊಂದು ಹೊಸ ಅಸಮಾಧಾನ ರಾಜ್ಯ ಕಾಂಗ್ರೆಸ್ನಲ್ಲಿ ಆರಂಭ ಆಗಿದೆ. ಇದನ್ನು ನಾವು ಈ ಮಳೆ ನಿಂತರೂ ಮರದ ಹನಿ ನಿಂತಿಲ್ಲ ಅಂತಾರಲ್ಲ, ಆ ರೀತಿಯಲ್ಲಿ ಕನ್ಸಿಡರ್ ಮಾಡಬಹುದು. ಮಳೆ ನಿಲ್ಲಿಸೋದಕ್ಕೋಸ್ಕರವೇ ಬಂದರು, ಆದರೆ ಮಳೆಯಿಂದ ತಡೆಯೋದಕ್ಕೆ ಹೊರಟಿದ್ದಂಥ ಮರಗಳ ಅಡಿಯಿಂದ ಈಗ ನೀರು ಬೀಳ್ತಾ ಇದೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸರಣಿ ಸಭೆ ಮಾಡಿದ್ರು, 104 ಜನ ಶಾಸಕರ ಅಭಿಪ್ರಾಯಗಳನ್ನು ಕೇಳಿದ್ರು. ಈಗ ಸಚಿವರ ಅಸಮಾಧಾನಗಳನ್ನು ತಣಿಸೋದಕ್ಕೆ ಒನ್ ಚರ್ಚೆಗಳನ್ನು ಮಾಡ್ತಿದ್ದಾರೆ. ಬಟ್ ಅದು ಅಸಮಾಧಾನಕ್ಕೆ, ಆಕ್ರೋಶ ಸ್ಫೋಟ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಸರಣಿ ಸಭೆ ಇನ್ನೂ ಮುಗದೇ ಇಲ್ಲ, ಇವತ್ತು 3ನೇ ದಿನ. ಆಲ್ರೆಡಿ ಒಂದು ಅಸಮಾಧಾನ. ಈ ಜಮೀರ್ ಅಹಮದ್ ಖಾನ್ ಅವರಂತೂ ನನ್ನ ನಂಬರ್ 1 ಅಂದ್ಬಿಟ್ಟಿದ್ದಾರೆ ಸುರ್ಜೇವಾಲಾ ಸಾಹೇಬ್ರು ಅಂತ ಹೇಳ್ಬಿಟ್ರು. ಹೊರಗಡೆ ಬಂದು BR ಪಾಟೀಲ್ರು ಏನ್ ನಂಬರ್ 1 ಅಂತ ಗರಂ ಆದ್ರು. ಅವನೇ ದೊಡ್ಡ ಮನುಷ್ಯ ಅಂತ BR ಪಾಟೀಲ್ರು ಪ್ರಶ್ನೆ ಕೇಳಿದ್ರು. ಜಮೀರ್ ಅಹಮದ್ ಖಾನ್ ಒಳಗಡೆ ಹೋಗಿ ಹೊರಗಡೆ ಬಂದ ತಕ್ಷಣ ಏನಂದ್ರು, ಅವರ ಆ ಪ್ರತಿಕ್ರಿಯೆಗೆ BR ಪಾಟೀಲ್ರು ಹೆಂಗ್ರಿ ಉತ್ತರ ಕೊಟ್ರು ನೋಡಿ. ಸುರ್ಜೇವಾಲಾ ಅವರು ತಮಗೆಲ್ಲ ಗೊತ್ತಿದೆ, ಅವರು ಖುಷಿ ಪಡಿಸೋಕೆ ಯಾರೂ ಹೇಳಲ್ಲ. ಇವತ್ತು ನನ್ಗೆ ಭಾಳ ಖುಷಿ ಸಂತೋಷನ ತಂತು. ನನ್ನ ನಂಬರ್ 1 ಅವಾರ್ಡ್ ಯಾರನ್ನ ಕೊಟ್ಟರೆ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇರೋದ್ರೆ ಅದು ಜಮೀರ್ ಅಹಮದ್ ಖಾನ್ ಅಂತ ಹೇಳಿದ್ರು. ಅದು ನನಗೆ ತುಂಬ ಖುಷಿ ತಂದಿದೆ. ಸುರ್ಜೇವಾಲಾ ಅವರು ತಮಗೆಲ್ಲ ಗೊತ್ತಿದೆ. ಅಲ್ಲ, ಜಮೀರ್ ಅಹಮದ್ ಅವ್ರು ಹೇಳಿದ್ರು ಸರ್, ನಮ್ಮ ಇವರು ಸುರ್ಜೇವಾಲಾ ಅವ್ರ ಹತ್ರ ಹೇಳಿದ್ರಲ್ಲ ನಾನು ಈಗಲೇ. ಅವ ಯಾವ ದೊಡ್ಡ ಮನುಷ್ಯ, ಅವ ಯಾವ ದೊಡ್ಡ ಮನುಷ್ಯ, ಅವ ಯಾವ ದೊಡ್ಡ ಮನುಷ್ಯ. ನಿನ್ನೆ ಇವ್ರು ಸರ್ ಅವನ್ಯಾವ ದೊಡ್ಡ ಮನುಷ್ಯ ಅಂತ BR ಪಾಟೀಲ್ರು ಮಾತಾಡಿದ್ರು. ಬಟ್ ಈಗ ಈ ಒಳಬೇಗುದಿಗಳ ಮಧ್ಯೆ ಸುರ್ಜೇವಾಲಾ ಅವರು 1-to-1 ಮೀಟಿಂಗ್ ನಡೆಸ್ತಾ ಇದ್ದಾರೆ. ಬಟ್ ಈ 1-to-1 ಮೀಟಿಂಗ್ ವಿಚಾರದಲ್ಲೂ ವಾಪಸ್ ಸ್ವರ. ರಾಜ್ಯ ಉಸ್ತುವಾರಿ ಸಭೆಗೆ ಬಹುತೇಕ CM ಆಗ್ತಾರಲ್ಲ ಆಕ್ರೋಶ. ಮುಖ್ಯಮಂತ್ರಿಗಳನ್ನು ದೂರ ಇಟ್ಕೊಂಡು ಏನ್ರಿ ಮಾತಾಡ್ತೀರಿ ನೀವು, ಮುಖ್ಯಮಂತ್ರಿಗಳನ್ನು ದೂರ ಇಟ್ಕೊಂಡು ಏನು ಮಾತಾಡ್ತೀರಿ ಅಂತ ಶಾಸಕರ ಬಳಿಕ ಸಚಿವರ ಜೊತೆ ಏನು ಚರ್ಚೆಯನ್ನು ನಡೆಸ್ತಾ ಇದ್ದಾರಲ್ಲ ಸುರ್ಜೇವಾಲಾ. ಆ ಸಭೆಗೆ ಕೆಲವು ಸಚಿವರು ಬರಲಿಲ್ಲ, ಇನ್ನು ಕೆಲವರು ಹೋದ್ರು, ಇನ್ನು ಕೆಲವರು ಬಾಯಿ ಬಂದಾಗ ಮಾತಾಡ್ತಿದ್ದಾರೆ, ಇನ್ನು ಕೆಲವರು ವಿದೇಶ ಪ್ರವಾಸಕ್ಕೆ ಅಂತ ಹೋಗ್ಬಿಟ್ಟಿದ್ದಾರೆ. ಪೂರ್ವ ನಿಗದಿ ಅಂತ ಹೇಳ್ತಾರೆ. ಸಚಿವ KN ರಾಜಣ್ಣ ಸ್ಪೇನ್ಗೆ ಹೋಗಿದ್ದಾರೆ ತಮ್ಮ ಪತ್ನಿ ಮತ್ತು ಪುತ್ರನ ಜೊತೆಗೆ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಆಪ್ತ ಬಣದವ್ರೆ, ಅವರು ಹೋದ್ರು. ಬಟ್ ಅವರ ಡಿಮಾಂಡೇ ಬೇರೆ, KPCC ಅಧ್ಯಕ್ಷ ಸ್ಥಾನ. ನೀವು ಹೇಳಿದ್ರಿ ನೆನಪಿದ್ಯಾ, ಒನ್ ಪರ್ಸನ್ 1 ಪೋಸ್ಟ್ ಅಂತ. ಸೊ ಒಂದು ಹುದ್ದೆ, ಒಬ್ರಿಗೆ ಒಂದೇ ಹುದ್ದೆ ಅನ್ನೋದನ್ನ ನೆನಪು ಮಾಡಿ ಬರ್ತಾರೆ. ಇನ್ನೊಂದು ಕಡೆ ತವರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಶಕ್ತಿ ಪ್ರದರ್ಶನಕ್ಕೂ ಕೂಡ ಪ್ಲಾನಿಂಗ್ ಆಗ್ತಾ ಇದೆ. ಈ ನೆನಪು ಮಾಡಿದ್ದಾರೆ ನೋಡಿ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಒಂಥರ DCMಗೆ ಹೇಳ್ದಂಗಿತ್ತು, DKಶಿ ಅವ್ರಿಗೆ ನಾವು ಇದನ್ನು ಜೀವಂತವಾಗಿ ಇಟ್ಟಿದ್ದೀವಿ ಅಂತ. ಕೇಳಿಸ್ಕೊಳ್ಳಿ. ಬಹಿರಂಗವಾಗಿ ಸುಮಾರು ಜನ ಹೇಳಿದ್ರಲ್ಲ, ಅದು ಅವರು ಮಾಡಲೇಬೇಕು. ಯಾಕಂದ್ರೆ ಜನರಲ್ ಸೆಕ್ರೆಟರಿ ಅವ್ರದ್ದು ಕೂಡ ಜವಾಬ್ದಾರಿ ಇದೆ. ಸೊ ಅವರು ಬಂದು ನಮ್ಮ ಸಮಸ್ಯೆ ಕೇಳಿದ್ರೆ ಒಳ್ಳೇದಾಗಿದೆ, ಕೆಟ್ಟೇನಿಲ್ಲ, ಒಳ್ಳೇದಾಗಿದೆ. ಡ್ಯಾಮೇಜ್ ಕಂಟ್ರೋಲ್ ಅಂತ ಹೇಳಬೇಕಾಗುತ್ತೆ, ಅದು ಹಂಗೆ ಹೇಳ್ಬೋದು, ಡ್ಯಾಮೇಜ್ ಕಂಟ್ರೋಲೇ ಇದೆ. ಯಾಕಂದ್ರೆ ಮುಂದೆ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ನಲ್ಲಿ ಆದರೆ ಅದಕ್ಕೆ ಕಡಿಮೆ ಔಷಧಿ ಮಾತ್ರ ಇದೆ, 3rd ಸ್ಟೇಜ್ ಆದರೆ 4th ಆದರೆ ಕಷ್ಟ ಅಂತ. ಅದಕ್ಕೆ ಫಸ್ಟ್ ಸ್ಟೇಜ್ನಲ್ಲಿ ಮಾಡೋದು ಒಳ್ಳೆಯದು. ಸರ್ಕಾರ ಅಲ್ಲ, ಪಕ್ಷದಲ್ಲಿ ಅಸಮಾಧಾನ ಇತ್ತು, ಅವ್ರ ಕೆಲಸ ಆಗಿಲ್ಲ ಅಂತ. ಸೊ ಜನರಲ್ ಸೆಕ್ರೆಟರಿ ಅವ್ರಿಗೆ ಗೊತ್ತಾಗ್ತಿದೆ ನಿಜಾನ ಅಥವಾ ಇಲ್ಲ, ಅಥವಾ ಸಚಿವರಿಂದ ಆಗಿಲ್ಲ. ಸಿದ್ದರಾಮಯ್ಯನವರ ಆಪ್ತರು ಹಲವು ಸಲ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡು ಬಂದರು. ಬಟ್ DKಶಿ ಅದೆಲ್ಲದಕ್ಕೂ ಕೊಕ್ಕೆ ಹಾಕೊಂಡೇ ಬಂದರು. ಈಗ ಸರ್ಕಾರದ ಹೆಸರಿನಲ್ಲೇ ಒಂದು ಸಮಾವೇಶ, ಸರ್ಕಾರದ ಅಂಡರೇ ಒಂದು ಸಮಾವೇಶ, ಅದನ್ನು ಸಾಧನಾ ಸಮಾವೇಶ ಅಂತ ಮಾಡೋದಕ್ಕೆ ಹೊರಟಿದ್ದಾರೆ. ಅದು ನಡೀತಾ ಇರೋದು ಮುಖ್ಯಮಂತ್ರಿಗಳ ತವರು ಜಿಲ್ಲೆನಲ್ಲಿ. ಅದರ ಉಸ್ತುವಾರಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು HC ಮಹದೇವಪ್ಪನವರು. ಕೇಳಿಸ್ಕೊಳ್ಳಿ ಅವ್ರ ಮಾತನ್ನು. ಕಾರ್ಯಕ್ರಮ ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾ ಇದೆ ಕರ್ನಾಟಕದಲ್ಲಿ. 5 ಗ್ಯಾರಂಟಿಗಳಲ್ಲಿ ಶಕ್ತಿನೂ ಒಂದು, ಅದು ಯಶಸ್ವಿಯಾಗಿ ಆಗ್ತಾ ಇದೆ. ಈಗ ನಾಳೆ 19 ಮಾರ್ಬಿಡ್ತಿರೋದು ಇದು ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಮತ್ತು ಅದರ ಉದ್ಘಾಟನೆ ಕಾರ್ಯಕ್ರಮಗಳು. ಏನೇನು ಮಂಜೂರಾತಿ ಕೊಟ್ಟಿದ್ದೀವಿ ಸರ್ಕಾರದ ವತಿಯಿಂದ, ಸುಮಾರು 2500 ಕೋಟಿ ರೂಪಾಯಿ ಮೈಸೂರು ನಗರಕ್ಕೇ ಆ ಕಾರ್ಯಕ್ರಮಗಳದ್ದು. ಶಕ್ತಿ 2023 ರಾಜ್ಯದ ಜನರು ಆಶೀರ್ವಾದ ಮಾಡಿ ಕೊಟ್ಟುಬಿಟ್ಟಿದ್ದಾರೆ. ಪದೇ ಪದೇ ಮಾಡಬೇಕಾದ ಅಗತ್ಯ ಇಲ್ಲ, ಅದರ ಅನಿವಾರ್ಯತೆಯೂ ಇಲ್ಲ. ಜನರ ಆಶೀರ್ವಾದ ಇರೋ ತನಕ ಸರ್ಕಾರ ಚೆನ್ನಾಗಿ ನಡೀತದೆ. ಶಕ್ತಿ ಕಾರ್ಯಕ್ರಮ ಯಶಸ್ವಿಯಾಗಿ ಸರ್ ಒಂದು 2-3 ವಿಚಾರಗಳನ್ನು ಪಿಕ್ ಮಾಡಿ ನಾನು ನಿಮ್ಮ ಮುಂದೆ ಇಡೋದಾದರೆ, ಮಹದೇವಪ್ಪನವರು ಇದನ್ನು ಏನು ಕಾರ್ಯಕ್ರಮಗಳ ಉದ್ಘಾಟನೆ ಅಂತಾರೆ. ಪಕ್ಕದ ಜಿಲ್ಲೆಗಳಿಗೆ ಶಾಸಕರುಗಳನ್ನು ಕರೆಸಿ ಲಕ್ಷ ಜನ ಕರ್ಕೊಂಬರ್ಬೇಕು ಅಂತ ಮೀಟಿಂಗ್ ಮಾಡಿದ್ದಾರೆ.
ಸಾಧನ ಸಮಾವೇಶ ಶಕ್ತಿ ಪ್ರದರ್ಶನ ಅಲ್ಲ ಅಂತ ಹೇಳೋದಕ್ಕೆ ರೀಸನ್ಸ್ಗಳಿಲ್ಲ. ಬಟ್ ಇನ್ನೊಂದು ಕಡೆ ಸುರ್ಜೇವಾಲಾ ಅವ್ರು ಬಂದರು, ಸುರ್ಜೇವಾಲಾ ಅವ್ರು ಏನ್ರಿ ಕೇಳೋದು, ಅನುದಾನ ಕೊಡೋ CM DCM ಅವ್ರನ್ನೇ ಕೂರಿಸ್ಕೊಳ್ಳದೆ ನೀವೇನು ಶಾಸಕರ ಸಮಸ್ಯೆಗಳನ್ನು ಕೇಳ್ತೀರಿ, ಯಾವ ಪುರುಷಾರ್ಥಕ್ಕಿದು ಅಂತ ಕಾಂಗ್ರೆಸ್ ಅವರೇ ಮಾತಾಡ್ತಿದ್ದಾರೆ. ಸೊ ಟೋಟಲಿ ಕಾಂಗ್ರೆಸ್ನ ಬೇಗುದಿ ಮುಗಿಯೋ ಚಾನ್ಸ್ ಅಂತೂ ಲೆಕ್ಕಕ್ಕೆ ಕಾಣ್ತಾ ಇಲ್ಲ. ನಾವು ಕಳೆದ ಒಂದು ವಾರದ ಹಿಂದೆ ನಾನು ಹೇಳಿದ್ದೆ, ಇದೇ ಮಾತು ಹೌದು. ಸುರ್ಜೇವಾಲಾ ಮೀಟಿಂಗ್ ಇದು ಸೊಲ್ಯೂಷನ್ ಅಲ್ಲ, ಇಟ್ ಈಸ್ ಹೆಡ್ಡಿಂಗ್ ಟು ಡಿಸಾಸ್ಟರ್ ಅಂತ. ಈ ಬಣ ರಾಜಕೀಯ ಏನಿದೆ ಅಲ್ವಾ, ಕಾಂಗ್ರೆಸ್ಸಿನ ಅಧಪತನ ಏನಾದರೂ ಗವರ್ಮೆಂಟ್ನ ಶುರು ಆದರೆ ಇಲ್ಲಿಂದ ಅಂತ ನಾನು ಹೇಳಿದ್ದೆ. ವೈ ಐ ಟೋಲ್ಡ್ ಸುರ್ಜೇವಾಲಾ DCM ಮತ್ತು CM ಅಂದ್ಬಿಟ್ಟು ಇಲ್ಲಿ ಕರೆದು ಈ ಪರೀಕ್ಷೆ ತಗೊಳ್ಳೋದು ಇದೆ ಅಲ್ವಾ, ಪರ್ಸನಲ್ ಪೇಪರ್ ಕೊಟ್ಬಿಟ್ಟು ಅವನ್ ಬೇಕಾ ಇವನ್ ಬೇಕಾ, ನಿನ್ಗೇನು ಬೇಕು, ನಿನ್ಗೆಷ್ಟು ಬೇಕು, ಏನು ಮಾಡ್ಬೋದು ಕೇಳೋದು ಅದು ಸುರ್ಜೇವಾಲಾ ಅವರ ಕೆಲಸ ಅಲ್ಲ. ದಿಸ್ ಇಸ್ ನಾಟ್ AICC ವರ್ಕ್. ಅದಕ್ಕೆ CM ಇದ್ದಾರೆ, ಅದಕ್ಕೆ DCM ಇದ್ದಾರೆ. ಇಲ್ಲ ಹಾಗೂ ತನ್ನ ಶಾಸಕರನ್ನು ಒಟ್ಟಿಗೆ ಇಟ್ಕೊಳ್ಬೇಕು ಅನ್ನೋ ಮನಸ್ಸೇನಾದ್ರು ಇದ್ದಿದ್ರೆ, ನಾವು ಒಗ್ಗಟ್ಟಿನ ಸೂತ್ರ, ಒಗ್ಗಟ್ಟಿನ ಮಂತ್ರ ಏನಾದರೂ ಇಲ್ಲಿ ಪಠಿಸ್ಬೇಕಂತ ಇದ್ದಿದ್ರೆ DCM, CM ಮತ್ತು ಸುರ್ಜೇವಾಲಾ 3 ಜನ ಕೂತ್ಕೊಂಡು ಮಾಡಬೇಕಿತ್ತು. ಲೈಕ್ SM ಕೃಷ್ಣ ರೆಡ್ಡಿ ನಂಬರ್ ಎಸ್. ನಾವು ದರ್ ಇಸ್ ಎ ಪ್ರಾಬ್ಲಮ್. ನಾವು ಇಬ್ಬಾಗ ಆಗಿದೆ. ಯಾರು ಇಬ್ಬಾಗ ಮಾಡಿದ್ರು? AICC ಅವರೇ ಕಾಂಗ್ರೆಸ್ ಅನ್ನು ಸ್ವಲ್ಪ ಅದು ಒತ್ತಿ ಉರಿತಾ ಇತ್ತು. ಈಗ ಫುಲ್ ಬೆಂಕಿ ಹಚ್ಚಿಬಿಟ್ಟಾರೆ. ಕಂಪ್ಲೀಟ್ ಯಾರ್ಯಾರ್ದು ಎಷ್ಟೆಷ್ಟಿದೆ ನೋಡುವ ಅನ್ನೋದನ್ನು ಪಣಕ್ಕಿಟ್ಟು ನೋಡ್ದಂಗೆ ಇದೆ, ಜೂಜಾಡ್ದಂಗೆ ಇದೆ ಕಾಂಗ್ರೆಸ್ಸು. ವಿ ಆರ್ ರೆಡಿ, ಪಣಕ್ಕಿಡ್ತೀನಿ ನೋಡುವ ಯಾರು ವಿನ್ನು ನೋಡುವ ಅಂತ. ಸುರ್ಜೇವಾಲಾ ಈ ನಿನ್ನೆ ರಾಜಣ್ಣ KN ರಾಜಣ್ಣ ಅವರು ಒಂದು ಮಾತು ಹೇಳಿ ಹೋದ್ರು, ಫಾರಿನ್ಗೆ ಹೋಗಾರೆ, ಸ್ಪೈನ್ಗೇನೋ ಹೋಗಾರೆ ಫ್ಯಾಮಿಲಿ ಒಟ್ಟಿಗೆ ಅಂತ ನಾವೇ ತೋರಿಸಿದ್ವಿ. ಅವ್ರು ಹೇಳಿದ್ರು, ಹೌದ್ರಿ ಸುರ್ಜೇವಾಲಾ ಹತ್ರ 1,00,000 ಕೋಟಿಯ ರಿಕ್ವೈರ್ಮೆಂಟ್ಸ್ ಬಂದ್ಬಿಟ್ಟಿದೆ. ನಿನ್ಗೇನು ಬೇಕು ಡನ್, ನಿನ್ಗೇನು ಬೇಕು ಡನ್. ವಾಟ್ ಇಸ್ ರಿಕ್ವೈರ್ಮೆಂಟ್? 1,00,000 ಕೋಟಿ. ನಮ್ಮ ಕಾಂಟ್ರಾಕ್ಟರ್ಗಳು ಮೊನ್ನೆನೇ ಬೊಬ್ಬೆ ಹೊಡಿತಿದ್ದಾರೆ, ಇನ್ನೂ ನಮ್ಮದು ಬಿಲ್ ಬರ್ತಾ ಇಲ್ಲ. ಸಿದ್ದರಾಮಯ್ಯನವರು ಮೀಟ್ ಮಾಡ್ತಾಯಿದ್ದಾರೆ, ಇರಯ್ಯ ಕೊಡ್ತೀನಿ ಅಂತ ಏನೋ ಸಮಜಾಯಿಸಿ ಕೇಳ್ತವ್ರೆ. ಬೇರೆಲ್ಲ ಅನುದಾನ ಬಿಟ್ಟು ಈ ಫ್ರೀ ಬಿ ಬಿಟ್ಟು ನಾವು ಏನೇನಾಗಿದ್ದೀವಿ ಅಂತ ನಮ್ಗೆ ಗೊತ್ತಿದೆ. ಫ್ರೀ ಬೀಲು ಟೈಮಲ್ಲಿ ಬರ್ತಾ ಇಲ್ಲ ಅಂತ ಗೊತ್ತಿದೆ. ಅಂಥದ್ರಲ್ಲಿ ಸುರ್ಜೇವಾಲಾ ಕೂತ್ಕೊಂಡ್ಬಿಟ್ಟು ನಿನ್ಗೆಷ್ಟು ಬೇಕು ಅಂತ ಕೇಳಲಿಕ್ಕೆ ಕರ್ನಾಟಕದ ಬಜೆಟ್ ಏನೋ AICC ಬಜೆಟಾ ಅಥವಾ ಅಸೋಸಿಯೇಟ್ ಜರ್ನಲ್ ಏನು ಯಂಗ್ ಕಂಪನಿ ಇದೆಯಲ್ಲ, ಯಂಗ್ ಇಂಡಿಯನ್ ಕಂಪನಿ ಬಜೆಟಾ? ನೋ. ಕರೆಕ್ಟ್. ಆ್ಯಂಡ್ ಸುರ್ಜೇವಾಲಾ ಈಸ್ ನಾಟ್ ದ ಪರ್ಸನ್ ಟು ಟೇಕ್ ದಟ್. ಸಿದ್ದರಾಮಯ್ಯನವರಿಗೆ ಆ ಮುಸ್ಸಜ್ಜಿತನ ಇದೆ. DK ಅವರಿಗೆ KPCC ಅಧ್ಯಕ್ಷನಾಗಿ DCM ಆಗಿ ಕೂತ್ಕೊಂಡು ಮಾತಾಡಬೇಕಿತ್ತು. ಇಬ್ಬರು ಕೂತ್ಕೊಂಡು ಅದನ್ನು ಅವರವರು ಬಗೆಹರಿಸ್ಕೊಳ್ಬೇಕಿತ್ತು. AICC ಅವರು ಹೇಳಬೇಕು, ನಾವು ಇದರಲ್ಲಿ ಬರಲ್ಲ, ನೀವಿಬ್ಬರು ಕೂತ್ಕೊಂಡು ಫಸ್ಟ್ ಬಗೆಹರಿಸ್ಕೊಳ್ಳಿ ಅಂತ ಹೇಳಬೇಕಿತ್ತು. ಸಿದ್ದರಾಮಯ್ಯವರು ಕೈ ಎತ್ತಿಲ್ವಾ? ಸಿದ್ದರಾಮಯ್ಯ ಅವರು ನಾನೇ ಅಂತ ಹೇಳಿಲ್ವಾ? DK ಅವರು ನಾನೇ ಸಪೋರ್ಟರ್ ಅಂತ ಹೇಳಿಲ್ವಾ? ಅವರ ಹಿಂದೆ ನಾನು ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇರಲ್ವಾ? ಕರೆಕ್ಟ್. ಅಂಥ ಸಿಚುವೇಶನ್ಗಳು ಇರುವಾಗ ಈ ಸರ್ವೆ ಇದೆ ಅಲ್ಲ, ಇದು ಬಣ ಜಾಸ್ತಿ ಮಾಡೋದು. ಈಗ ನೋಡಿ, ಮಿಸ್ಟರ್ ಜಮೀರ್ ಅಹಮದ್ ಖಾನ್ ಚೆನ್ನಾಗಿ ಐತೆ ಅವರ ಮಾತು. ನಾನು ನಂಬರ್ 1. ಸುರ್ಜೇವಾಲಾ ಕರೆದ್ರು, ಸರ್ಟಿಫಿಕೇಟ್ ಕೊಟ್ಟರು. ಅಲ್ಲಿ ಏನು ನ್ಯಾಯ ಯೋಧ. ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ನಂಬರ್ 1. ಇವತ್ತು 2 ಪ್ರಶಸ್ತಿ ಆಗಿದೆ. ಸಿದ್ದರಾಮಯ್ಯನವರ ಟೀಮಿಂದ ಕಡೆಯಿಂದ ರಾಹುಲ್ ಗಾಂಧಿಗೆ ಸಿಕ್ಕಿದ್ರೆ, ಕರ್ನಾಟಕದಲ್ಲಿ ನಾನೇ ಲಕ್ಕಿ ಅಂತ ಹೇಳ್ತಾ ತಿರುಗ್ತಾ ಇದ್ದ ಜಮೀರ್ ಅಹಮದ್ ಖಾನ್ ಅವರಿಗೆ ನಂಬರ್ 1 ಅಂತ ಹೇಳಿದ್ದಾರೆ. ಅದನ್ನೇ BR ಪಾಟೀಲ್ ಕೇಳಿದ್ರೆ, ಹೌದು ಅವ್ನು ನಂಬರ್ 1, ನಾನು ಒಪ್ಕೋತೀನಿ. ಎಲ್ಲ ಸಚಿವರಿಗಿಂತ, ಎಲ್ಲ ಶಾಸಕರಿಗಿಂತ ಜಮೀರ್ ಅಹಮದ್ ಖಾನ್ ಅವರು ನಂಬರ್ 1 ಸ್ಟೇಜಲ್ಲಿದ್ದಾರೆ. ಯಾವುದರಲ್ಲಿ ಅಂದರೆ, ಕರ್ನಾಟಕವನ್ನು ಕೊಳ್ಳೆ ಹೊಡೆದ ಜಾಗದಲ್ಲಿ, ಭ್ರಷ್ಟಾಚಾರ ಜಾಗದಲ್ಲಿ, ಲೂಟಿ ಹೊಡೆದ ಜಾಗದಲ್ಲಿ. ಅದನ್ನೇ ಅವ್ರು ಹೇಳಿರೋದು. ಏನು ಹೇಳಿದ್ರು ಅವರು? ಅವನ್ಯಾವನ್ರಿ ದೊಡ್ಡ ಮನುಷ್ಯ, ನಾನು ಹೇಳಿರ್ಲಿಲ್ಲ ಅವನು ಎಂಥವನು ಅಂತ. ಯಾರು ಹೇಳಿದ್ದು? BR ಪಾಟೀಲ್. ನಾವು ಹೇಳಿದ್ದಲ್ಲ. BR ಪಾಟೀಲ್ ಅವ್ನು ಎಂತ ಅವನು ದೊಡ್ಡ ಮನುಷ್ಯ, ಅವನ ಬಗ್ಗೆ ನಾನು ಮೊನ್ನೆ ಹೇಳಿಲ್ವ ನಿಮಗೆ? ರೆಕಾರ್ಡ್ ಮಾಡಿ ಕಳಿಸಿಲ್ವಾ? ಸ್ಟಿಂಗ್ ಮಾಡಿ ನಿಮಗೆ ನಾನು ಕಳಿಸ್ಕೊಟ್ಟಿಲ್ವಾ? ನೀವು 3-4 ದಿನ ಇಟ್ಕೊಂಡು ಓಡಾಡಿಲ್ವ? ಅದನ್ನು ಓಡಿಸಿಲ್ವಾ? ಅದರ ನಂತರ ಮೀಟಿಂಗ್ ನಮ್ಮದು ಜೋರಾಗ್ತಾ ಇಲ್ವಾ? ಇಲ್ಲಿ ದೊಡ್ಡ ಮನುಷ್ಯ ಅವನ ನಾನಾ ಅಂತ ಆರೋಪ ಇರುವಾಗ, ಹಾಗಾದರೆ ಸುರ್ಜೇವಾಲಾನ ಕೈಯಲ್ಲಿ BR ಪಾಟೀಲ್ ಮಾಡಿದ ಆರೋಪಕ್ಕೆ ಕೌಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಆಯಿತು. ಅಲ್ಲ, ಇವ್ರು ಹೇಳೋ ಪ್ರಕಾರ ಹಂಗೆ. ಅಂದರೆ
ಈಗ ಕೆಲವರು ಹೇಳ್ತಾರಲ್ಲ ಇಲ್ಲಿಂದ ಕಲೆಕ್ಷನ್ ಮಾಡಿ ಮೇಲೇನು ಕೊಡಬೇಕಾಗತ್ತಪ್ಪ, ATM ಸರ್ಕಾರ ತಗೊಂಡೋಗ್ಬೇಕು ಅಂತ. ಈಗ ಬಿ ಜೆ ಪಿ ಅವ್ರು ಏನು ಹೇಳ್ತಾರೆ, ಹೌದು ಸುರ್ಜೇವಾಲಾ ಅವರು ಹೆಂಗೆ ಹೇಳಲಿಕ್ಕಾಗತ್ತೆ ಜಮೀರ್ ಅಹಮದ್ ಖಾನ್ ಸರಿ ಇಲ್ಲ ಅಂತ, ಫಂಡಿಂಗ್ ಬೇಕಲ್ಲ, ಆ? ದುಡ್ಡು ಅಲ್ಲಿಗೂ ಕಳಿಸಿರ್ಬೋದು, ಅದಕ್ಕೆ ಅವರು ಹೇಳಲಿಕ್ಕೆ ರೆಡಿ ಇಲ್ಲ. ಒಳ್ಳೆ ಒಳ್ಳೆ ವಿರೋಧ ಪಕ್ಷ ಹೇಳಲ್ವಾ, ಹೌದು ನಂಬರ್ 1 ಯಾಕೆ ಹೇಳ್ತಾರೆ, ಚೆನ್ನಾಗಿ ಕೊಡ್ತಾರೆ ಅವರು. ಚೆನ್ನಾಗಿ ಕೊಡ್ತಾರೆ. ಅಲ್ಲ ರೀ, ಜಮೀರ್ ಅಹಮದ್ ಖಾನ್ಗೆ ಒಳಗಡೆ ಹೇಳಿರ್ತಾರೆ ನಂಬರ್ 1 ಅಂತ. ಈ ಮನುಷ್ಯ ಬಂದು ಎಲ್ಲ ನಾವು ಇಡ್ತೀವಲ್ಲ ಲೋಗೋಗಳು, ಅದರ ಎದುರುಗಡೆ ಬಂದು ನಾನೇ ನಂಬರ್ 1 ಅಂತ ಡಿಕ್ಲೇರ್ ಮಾಡ್ಕೊಬೇಕಾ? ವಾಟ್ ಈಸ್ ಟ್ರೈಂಗ್ ಟು ನೀನೇ ನಂಬರ್ 1 ಅಂತ ಸುರ್ಜೇವಾಲಾ ಅವರು ಹೇಳ್ಬಿಟ್ರೆ ಕರ್ನಾಟಕದ ಜನತೆ ಇಸ್ಕೊಂಡು ಮನೆ ಕೊಟ್ಟರು ಬಡವರಿಗೆ, ಇಸ್ಕೊಂಡು ಬಡವರ ಮನೆ ಯಾರ್ಯಾರಿಗೋ ಕೊಟ್ಟರು ಅನ್ನೋದನ್ನು ಒಪ್ಕೊಂಡ್ಬಿಡ್ಬೇಕಂತನ ಹೆಂಗೆ? ಇಟ್ಸ್ ನಾಟ್ ಎ ಕ್ಲೀನ್ ಚಿಟ್. ನೋ ಬಡಿ ಸುರ್ಜೇವಾಲಾ ಇಸ್ ನಾಟ್ ಹಿಯರ್ ಟು ಗಿವ್ ಯು ಕ್ಲೀನ್ ಚಿಟ್. ಅವರು ನಿಮಗೆ ನಿಮ್ಮ ಪಕ್ಷದೊಳಗಡೆ ಕೊಡ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ಜನತೆ ಅಂಗಳಕ್ಕೆ ಬಂದರೆ ಉಂಟಲ್ವಾ, ನೋ ಬಡಿ ಆರ್ ಫೂಲ್ಸ್ ಟುಡೇ. ಬಿಕಾಸ್ ವಿ ಹ್ಯಾವ್ ಟು ಗೋ ವಿತ್ BR ಪಾಟೀಲ್. ಹೇಳಿದ್ದು ಸತ್ಯನೇ ಅಂತ ಯಾಕೆ ಹೇಳ್ಬೇಕಂತ ಹೇಳಿದ್ರೆ, ಇರ್ಬೋದು ಅನ್ನೋದಕ್ಕೆ ನಾವು ಪುಷ್ಟಿ ಕೊಡಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕ ಎಸ್ ಅವ್ರದ್ದೇ ಮನೆ, ಅವರು ಹೇಳ್ತಾರೆ ನಮ್ಮ ಗೌರ್ಮೆಂಟು, ನನ್ನ ಗೌರ್ಮೆಂಟ್ ಅಂತಾನೆ ಹೇಳ್ತಾರೆ ಅದರಲ್ಲಿ. ಹೌದು, ದಟ್ಸ್ ಇಟ್. ಇದನ್ನೇ ಹೇಳ್ತಾ ಇರೋದು ನಾನು. ಸುರ್ಜೇವಾಲಾ ಮೀಟಿಂಗ್ ವಿಲ್ ಬಿ ಡಿಸಾಸ್ಟರ್ ಒನ್ ಡೇ ಕಾಂಗ್ರೆಸ್ಗೆ ಅಂತ ಭವಿಷ್ಯ ನುಡಿದಿದ್ವಿ. ಐ ಥಿಂಕ್ ಎಲ್ಲೋ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸ್ಟಾರ್ಟ್ ಅಂತೂ ಆಗಿದೆ, ಬೆಂಕಿ ಅಂತೂ ಹಚ್ಚಿದೆ, ಸ್ಫೋಟ ಆಗಬಹುದು. ಬಟ್ ಇವತ್ತು ಸಂಜೆ 7 ಗಂಟೆಗೆ ಬರ್ತಾರಂತೆ ಸರ್ CM ಮತ್ತೆ ಸುರ್ಜೇವಾಲಾ ಮೀಟ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಏನು ಮೀಟಾಗಿ ಏನು ಮಾಡ್ಲಿಕ್ಕಾಗತ್ತೆ? ಏನೇನಾಯ್ತು ರಿಪೋರ್ಟ್ ಕೊಡ್ಬೋದಾ? ಸ್ವಾಮಿ 1 ಲಕ್ಷ ರೂಪಾಯಿ ಬೇಕು, ಕೋಟಿ ಕೊಡಿ ಅಂತ ಹೇಳ್ಬೋದು. ಸಿದ್ದರಾಮಯ್ಯ ತಗೊಂಡು ಪಾಕಕ್ಕೆ ಇಡ್ಬೋದು ಹಿಂಗೆ ಅಷ್ಟೇ. ಏನಯ್ಯ ಇವನು ಮಾತಾಡ್ತಾನೆ, ಇವನಿಗೆ ಕರ್ನಾಟಕದ ಬಗ್ಗೆ ಏನಾದರೂ ಗೊತ್ತಾಯ? ಇಲ್ಲಿ ದುಡ್ಡಿಲ್ಲ ಅಂತ ನಾನಿದ್ದೀನಿ, ಇವರು 1 ಲಕ್ಷ ಕೋಟಿ ನಿನಗೂ ಕೊಡ್ತೀನಿ. ಏನದು ಭಾಗ್ಯ ಕೊಡುವಾಗ ಏನು ಹೇಳ್ತಾ ಇದ್ದು, ಕಾಕ ಸಾಹೇಬ ನಿನ್ಗೂ ಫ್ರೀ, ಮಾದೇವಪ್ಪ ನಿನ್ಗೂ ಫ್ರೀ, ನಿನ್ನ ಹೆಂಡ್ತಿಗೂ ಫ್ರೀ, ಅವನ ಹೆಂಡ್ತಿಗೂ ಫ್ರೀ, ಗರ್ಲ್ ಫ್ರೆಂಡ್ಗೂ ಫ್ರೀ ಅಂತ ಹೇಳಿದರು. ಈಗ ಈ ಸುರ್ಜೇವಾಲಾ ಅವರು ಕೂತ್ಕೊಂಡ್ಬಿಟ್ಟು ಪ್ರದೀಪೋ ನಿನ್ಗೂ ಫ್ರೀ, ಕರೆಕ್ಟಾ, ಜಮೀರ್ ಖಾನ್ ನಿನ್ಗೂ ಫ್ರೀ, ಭೈರತಿ ಸುರೇಶ್ ಬಾ ನಿನ್ಗೂ ಫ್ರೀ, ಸರಿ ಈಗೆಲ್ಲರಿಗೂ ಫ್ರೀ ಮಾಡಿಕೊಂಡು 1 ಲಕ್ಷ ಕೋಟಿ ಆಫರ್ ಇಟ್ಕೊಂಡು ಸಿದ್ದರಾಮಯ್ಯ ಬಂದರೆ, ನಾನು ಅಲ್ಲಿ ಕೊಟ್ಟೆ ಸುಸ್ತಾಗಿದ್ದೀನಿ, ನಾನು ಬೇಡ ಅಂದರೂ ನಾನು ಸಿಗ್ನೇಚರ್ ಹಾಕ್ಬಿಟ್ಟು ನನ್ನ ಹತ್ರನೇ ಬಿಡುಗಡೆ ಮಾಡಿಬಿಟ್ರಿ ಭಾಗ್ಯ ಕೊಡಿ ಅಂತ. ಐ ಮೀನ್ ಟ್ರಬಲ್ ಮ್ಯಾನ್, ಡೋಂಟ್ ಟ್ರಬಲ್ ಮಿ ಮೋರ್ ಅಂತ ಹೇಳ್ಬೋದು. ಕರೆಕ್ಟಾ? ನೆಕ್ಸ್ಟ್ ಇನ್ನೊಂದು ಮೈಸೂರಿನ ಸಮಾವೇಶ. ಏನದು ಸಮಾವೇಶ? ಸಾಧನ ಸಮಾವೇಶ ಮೈಸೂರಲ್ಲಿ. ಈಗ ಯಾಕೆ, ಯಾವ ಸಾಧನೆಗಳು, 2600 ಕೋಟಿ ರೂಪಾಯಿ ಈಗ ಯಾಕೆ ಬೇಕಿತ್ತು ಅನ್ನೋ 2 ಕರೆಕ್ಟ್. ಒಂದು, ಸಿದ್ದರಾಮಯ್ಯನವರು ತಾನು ಮುಖ್ಯಮಂತ್ರಿ ಆಗಿದ್ದೀನಿ, ತನ್ನ ತವರು ಜಿಲ್ಲೆ, ಯಾವಾಗಲೂ CM ತವರು ಜಿಲ್ಲೆಗೆ ಏನು ಕೊಟ್ಟರು ಅಂತ ಕೇಳೋದು. ಏನಪ್ಪ ನಿಮ್ಮ ಕೊಡುಗೆ ಏನು ತವರು ಜಿಲ್ಲೆಗೆ? ನಿಮ್ಮನ್ನು ನಾವು ಇಷ್ಟು ಸಲ ಆರಿಸಿ ಕಳಿಸಿದ್ದೀವಿ, ನೀವು CM ಆದ್ರಿ, ಏನು ಮಾಡಿದ್ರಿ? ಈಗ ನೀವು ಶಿವಮೊಗ್ಗವನ್ನು ನೋಡಿದರೆ, ಯಡಿಯೂರಪ್ಪನವರು ಅದನ್ನು ಬೆಳೆಸಿದ ರೀತಿ ನೋಡಿದರೆ ವಿ ಶುಡ್ ಅಪ್ರಿಷಿಯೇಟ್. ಏರ್ಪೋರ್ಟ್ ಆಗಿದೆ. ಶಿವಮೊಗ್ಗದ ಡೆವಲಪ್ಮೆಂಟ್ಗಳನ್ನು ನೀವು ನೋಡಿದರೆ ಗೊತ್ತಾಗುತ್ತೆ ನಿಮಗೆ, ಆಗುತ್ತೆ. ಪ್ರತಿಯೊಂದು ಮುಖ್ಯಮಂತ್ರಿಯು ಅದನ್ನು ಮಾಡಿದ್ದಾನೆ ಅಂತ ಹೇಳಿದಾಗ ಅವನಿರುವ ಜಾತಿಗೆ, ಅವನು ಬಂದ ಪ್ಲೇಸಿಗೆ ಮಾಡಿರ್ತಾನೆ. ಅದು ಬಿಟ್ಟರೆ ಅದಕ್ಕೆ ಕೆಲವು ಅಪವಾದವೂ ಇದೆ. ನಮ್ಮ ಕಾರ್ಕಳದ ಮುಖ್ಯಮಂತ್ರಿ ಆಗಿದ್ರು ವೀರಪ್ಪ ಮೊಯ್ಲಿ ಅವರು, ಒಂದು ಬಸ್ ಸ್ಟ್ಯಾಂಡನ್ನು ಮಾಡಿಲ್ಲ. ಅವರು ಮಾಡಿದ ಒಂದೇ ಒಂದು ಒಳ್ಳೆ ಕೆಲಸ ಅಂದರೆ CET ಮಾಡಿದ್ದಾರೆ. ಓಕೆ, ಅದು ಒಂದು ಬಿಟ್ಟರೆ ಬೇರೆ ಯಾವುದು ನಮಗೆ ಕಾರ್ಕಳಕ್ಕಂತೂ ಮಾಡಿಲ್ಲಪ್ಪ. ಈಗ ಸಿದ್ದರಾಮಯ್ಯನವರು 2600 ಕೋಟಿಯ ಸಾಧನಾ ಸಮಾವೇಶವನ್ನು ನಾನು ಮಾಡ್ತೀನಿ, ಗುದ್ದಲಿ ಪೂಜೆಗಳನ್ನು ಮಾಡ್ತೀನಿ. 2 ರೀತಿಯ ಸಂದೇಶಗಳು ಇದರಿಂದ ಜನಗಳಿಗೆ ಹೋಗಬಹುದು. ನಂಬರ್ 1 ಸಂದೇಶ ಏನಂದರೆ, ಸಿದ್ದರಾಮಯ್ಯ ವಾಂಟ್ ಟು ಪ್ರೂವ್ ಹಿಮ್ಸೆಲ್ಫ್ ಫ್ರಮ್ ಮೈಸೂರು. ಸಾಧನಾ ಸಮಾವೇಶದ ಟ್ಯಾಗ್ ಇಟ್ಕೊಂಡು, ಮುಖಾಂತರ ಇಟ್ಕೊಂಡು, ನಾನು ಮೈಸೂರಲ್ಲಿ ಗಟ್ಟಿಯಾಗಿದ್ದೀನಿ, ನನ್ನ ಕೆಪಾಸಿಟಿ ನೀವು ನೋಡಿ, ಐ ಆಮ್ ದಿ ಸೇಮ್ ಓಲ್ಡ್ ಸಿದ್ದರಾಮಯ್ಯ ಅನ್ನೋದನ್ನು ನಾನು ಪ್ರೂವ್ ಮಾಡ್ತೀನಿ ಅನ್ನೋದು ಒಂದಿದ್ರೆ, ಅದನ್ನೇ ಸಿದ್ದರಾಮಯ್ಯ ಅವರು 75ನೇ ವರ್ಷದ
ಸಿದ್ದರಾಮೋತ್ಸವದಲ್ಲಿ ಮಾಡಿದ್ರು. ಸಿದ್ದರಾಮೋತ್ಸವದಲ್ಲಿ ಅದನ್ನು ಮಾಡಿ ಪುನಃ ರಾಜಕೀಯ ಪುನರ್ಜನ್ಮವನ್ನು ಪಡ್ಕೊಂಡವರು. ಈಗ ಅದೇ ರೀತಿಯ ಸ್ಟ್ರಾಟಜಿಯನ್ನು ತನ್ನ ಓನ್ ಜಿಲ್ಲೆ, ತನ್ನ ಸ್ವಂತ ಜಿಲ್ಲೆಯಲ್ಲಿ ನಾನು ಮಾಡ್ಕೊಂಡು ಬರ್ತೀನಿ ಬೆಂಗಳೂರಿಗೆ, ಕಾಂಗ್ರೆಸ್ಗೆ ಮತ್ತು AICCಗೆ ಇನ್ಕ್ಲೂಡಿಂಗ್ ಶಿವಕುಮಾರ್ ಅವರಿಗೆ ಒಂದು ರೀತಿಯ ಮೆಸೇಜ್ ಕಳಿಸ್ತೀನಿ ಅಂತ ಹೇಳ್ಬೋದು. ಅಥವಾ ಕಷ್ಟ ಟೈಮಲ್ಲಿ ಜನಗಳು ನನ್ನ ಹಿಂದೆ ಬೇಕಾಗುತ್ತೆ, ಈಗಲೇ ಅವರನ್ನು ನಾನು ಖುಷಿ ಪಡಿಸ್ತೀನಿ ಅನ್ನೋದು ಇರಬಹುದು. ಇನ್ನೊಂದು ಕಡೆ ನೋಡಿದ್ರೆ, ಇನ್ನೊಂದು ಪಂಗಡದ ಜನ ನೋಡಿದ್ರೆ DK ಶಿವಕುಮಾರ್ ಅವರಿಗೆ ಈ CM ಗಾದಿಯನ್ನು ಬಿಟ್ಟುಕೊಡ್ಲೇಬೇಕಾಗತ್ತೇನೋ, ಒಕ್ಕಲಿಗರದೊಂದು ಕೋಟೆ ಮೈಸೂರು, ತಾನು ಬಿಟ್ಟು ಕೊಡುವ ಮೊದಲು ಇರುವ ಇನ್ನು ಕೆಲವು ತಿಂಗಳುಗಳಲ್ಲಿ ನನ್ನ ಜಿಲ್ಲೆಗೆ 2,600 ಕೋಟಿ ಕಡೆಯದಾಗಿ CM ಆಗಿದ್ದೀನಿ, ಇನ್ನು ಆಗುವ ಚಾನ್ಸ್ ಇದೇನಾ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ನನ್ನ ಋಣ ಸಂದಾಯ ಮಾಡಿಕೊಂಡು ನಾನು ಹೋಗಬೇಕು. ಸಿದ್ದರಾಮಯ್ಯ ಅವರೇ ನೀವು ಏನು ಮಾಡಿದ್ದೀರಿ ಈ ಸಲ ಅಂತ ಕೇಳಬಾರ್ದು. ಅಲ್ಲಿಯ ಮುಂದೆನೆ ನಾನು ಒಂದು ಸಮಾವೇಶವನ್ನು ಮಾಡಿ ನನ್ನ ಕ್ಷೇತ್ರದ ಜನತೆಗೆ ನನಗೆ ಕೊಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿರಬಹುದು ಅನ್ನೋದು ಇನ್ನೊಂದು ಟೀಮಿನ ಖುಷಿ ಇರಬಹುದು, ಲೆಕ್ಕಾಚಾರ ಇರಬಹುದು. ದಿಸ್ ಪಾಸಸ್ 2 ಮೆಸೇಜಸ್ ಸೇಮ್ ಟೈಮ್. ಸಿದ್ದರಾಮಯ್ಯನವರ ಬಣದ ಮಹದೇವಪ್ಪ ಮತ್ತು ರಾಜಣ್ಣನವರು ಇಬ್ಬರೂ ಸುರ್ಜೇವಾಲರ ಮೀಟಿಂಗ್ಗೆ ಹೋಗಿಲ್ಲ ಅಂದರೆ ಎಗೈನ್ ಇಟ್ ವಿಲ್ ಪಾಸಸ್ ಸಮ್ ಮೆಸೇಜ್ ದ್ಯಾಟ್ AICC ಅವರಿಗೆ ಸಿದ್ದರಾಮಯ್ಯ ಬಣದ ಸಚಿವರುಗಳು ಅಥವಾ ಉಲ್ಟ ನಿಂತಿದ್ದಾರೆ, ರೀಶಫಲ್ ಆದರೆ ನಾವು ಅದರಲ್ಲಿ ಇಲ್ಲ ಅನ್ನುವ ಮೆಸೇಜ್ ಸಿಕ್ಕಿದವರು ಈ ಒಂದು ಏನು ಮೀಟಿಂಗಿಗೆ ಸೆಡ್ಡು ಹೊಡೆದ ಚಾನ್ಸಸ್ ಬಹುತೇಕ ಖಚಿತವಾಗಿದೆ.